ಹಾಯ್ ಎವ್ರಿವನ್, ವೆಲ್ಕಮ್ ಟು ಆರಾಧ್ಯಸ್ ಕಿಚನ್. ನಾನಿವತ್ತು ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಕಬಾಬಿಗೆ, ಮಶ್ರೂಮ್ ಕಬಾಬಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನು ಆಲ್ರೆಡಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊತೀನಿ. ಮತ್ತು ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಕಾಳುಮೆಣಸು ಪುಡಿ ತೊಗೊಂಡಿದ್ದೀನಿ. ಈಗ ಖಾರ ಪುಡಿ 1 ರಿಂದ 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತೀನಿ. ಆ್ಯಕ್ಚುಲಿ ಇದೇನು ಖಾರ ಇಲ್ಲ, ಸೊ ನಾನು 2 ಸ್ಪೂನ್ ಹಾಕ್ಕೊತೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊತೀನಿ. 1 ಚಮಚದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ. ಈಗ ಒಂದು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಆ್ಯಕ್ಚುಲಿ ಇದೆಲ್ಲ ಮಿಕ್ಸ್ ಮಾಡಿ ಮಶ್ರೂಮೆಲ್ಲ ಹಾಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆ ಬಿಟ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಂಗೆ ಟೈಮ್ ಇರಲಿಲ್ಲ ಅಂತ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟೇ. ತುಂಬ ನೀರಾಗಿ ಮಾಡ್ಕೊಬಾರ್ದು, ತುಂಬ ಗಟ್ಟಿನೂ ಬೇಡ. ಸೊ ಒಂದು ಕ್ಲೀನಾಗಿ ಒಂದು ತಿಕ್ನೆಸ್ಸಿಗೆ ಬರಲಿ ಅದು. ನೋಡಿ, ಈಗ ಮಶ್ರೂಮ್ ಹಾಕಿಬಿಟ್ಟು ಒಂದು ಮಿಕ್ಸ್ ಮಾಡೋಣ. ಎಣ್ಣೆ ಕಾಯಲಿಕ್ಕೆ ಮುಂಚೆನೇ ಇಟ್ಬಿಡಬೇಕು. ಲೈಕ್ ನಂಗೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ ಇದನ್ನು. ನೀವು ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಇರುತ್ತೆ. ಎಣ್ಣೆ ತುಂಬ ಕಾದ್ಮೇಲೆ ಇದನ್ನು ಬಿಡೋದು ಒಳ್ಳೆಯದು. ಅರ್ಧಂಬರ್ಧ ಕಾದಿದ್ದರೆ ಚೆನ್ನಾಗಿ ಫ್ರೈ ಆಗಲ್ಲ ಅನ್ನೋಕ್ಕೋಸ್ಕರ. ನೋಡಿ, ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ನೋಡಿ, ಆಲ್ರೆಡಿ ಎಣ್ಣೆ ಕಾದಿದೆ. ಒಂದೊಂದೇ ಡಿಪ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಕಬಾಬ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಾಂದರೆ ಅದು ತುಂಬ ಕಚ್ಕೊಂಬಿಡುತ್ತೆ ಎಣ್ಣೆಗೆ, ಪಾತ್ರೆಗೆ. ಬಟ್ ಇದು ಯಾಕೋ ಸ್ವಲ್ಪ ಸ್ವಲ್ಪ ಕಚ್ಕೊತಿತ್ತು. ಏನೋ ಒಂದು ಪೌಡರ್ ಸ್ವಲ್ಪ ಜಾಸ್ತಿ ಆಗಿದ್ರು ಹಂಗಾಗುತ್ತೆ ಅಂತಾರೆ. ಇದನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ, ಯಾಕಂದರೆ ಇದು ಮಶ್ರೂಮ್ ಬೇಗ ಬೆಂದುಬಿಡುತ್ತೆ. ಸೊ ಒಂಚೂರು ಬ್ರೌನ್ ಆಯಿತು ಅಂದಾಗ ಮಕ್ಕಡೆ ಮಾಡಿ ಹಾಕಿದ್ರೆ ಒಳ್ಳೆಯದು. ನೋಡಿ, ಅಂಟ್ಕೊತಾ ಇತ್ತು ಸೌಟಿಗೆ, ಬಟ್ ತುಂಬ ಟೇಸ್ಟಿಯಾಗಿ ಬಂದಿದೆ.
ಇದೀಗ ಆಲ್ರೆಡಿ ತೆಗ್ದಿದ್ದೀನಿ. ನಾನು ಇನ್ನೊಂದು ಸೆಟ್ ಹಾಕ್ಕೊಂಡೆ. ಚೆನ್ನಾಗಿ ಬರ್ತಿದೆ ಕಬಾಬ್. ಸೊ ನಾನು ಹೇಳ್ದಂಗೆ ಬೇಗ ತೆಗಿಬೇಕು, ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಬಾರ್ದು. ಒಂಚೂರು ಬ್ರೌನ್ ಆಯಿತು ಅಂದಾಗ ಕಡೆ ಮಾಡಿದ್ರೆ ಆಯಿತು. ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.